ಮಕರ ಸಂಕ್ರಾಂತಿಯ ಫಲವನ್ನ ನಾವು ನೋಡಿದಾಗ ದ್ವಾದಶ ರಾಶಿಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ನಮ್ಮ ಪ್ರಕೃತಿಯಲ್ಲಿ ಏನೆಲ್ಲ ವ್ಯತ್ಯಾಸಗಳಾಗತ್ತೆ, ಮಳೆ ಬೆಳೆ ಚೆನ್ನಾಗಾಗತ್ತಾ, ಸಂಕ್ರಾಂತಿ ಭವಿಷ್ಯ ಏನ್ ಹೇಳುತ್ತೆ, ಬಹಳಷ್ಟು ಈ ಮಕರ ಸಂಕ್ರಾಂತಿಯ ಫಲವನ್ನ ನಾವು ನೋಡಿದಾಗ ಬಹಳಷ್ಟು ಜನ ಸಾರ್ವಜನಿಕ ಕ್ಷೇತ್ರದಲ್ಲಿ ಗೊಂದಲದಲ್ಲಿದ್ದೀರಾ. 14ನೇ ತಾರೀಕು ನಾವು ಮಕರ ಸಂಕ್ರಮಣವನ್ನ ಆಚರಣೆಯನ್ನ ಮಾಡಬೇಕು, 15ನೇ ತಾರೀಕು ಮಾಡಬೇಕು. ಬಹಳಷ್ಟು ಜನಕ್ಕೆ ಇರ್ತಕ್ಕಂಥದ್ದು ಕ್ವಶನ್ ಮಾರ್ಕ್, ಪ್ರಶ್ನ ಭಾಗವಾಗಿ ಉಳಿದಿದೆ. ಆದ್ರೆ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮೊದಲು ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು, ನಾವು ದೇವಾಲಯದಲ್ಲಿ ಯಾವಾಗ ಧನುರ್ಮಾಸ ಪೂಜಾ ಮುಕ್ತಾಯವಾಗುತ್ತೋ, ಯಾವಾಗ ರವಿ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾನೋ ಆ ಸಮಯವೇ ನಮಗೆ ಸಂಕ್ರಮಣ ಅಂತ ಹೇಳ್ತೀವಿ. ಆ ಸಂಕ್ರಮಣ ನಮಗೆ 14/1/2026 ನಮಗೆ ಪ್ರಾಪ್ತಿಯಾಗತ್ತೆ. 2026 14/1/2026 ನಮಗೆ ಪ್ರಾರಂಭ ಆಗತ್ತೆ ಸಂಕ್ರಾಂತಿ, ಹೌದಲ್ವಾ? ಈ ಸಂಕ್ರಾಂತಿ ಅಂತಕ್ಕಂಥದ್ದು ನಮಗೆ ಏನೆಲ್ಲ ಭವಿಷ್ಯವನ್ನ ಹೇಳುತ್ತೆ ಅಂತಕ್ಕಂಥದ್ದನ್ನ, ಸಂಕ್ರಾಂತಿಯ ಫಲವನ್ನ ನಾವು ನೋಡಿದಾಗ ನೋಡಿ, ನಮ್ಮ ರಾಜರುಗಳಲ್ಲಿ ವೈರತ್ವ ಉಂಟಾಗುತ್ತೆ. ವೈರತ್ವಕ್ಕೋಸ್ಕರ ರಾಜಕಾರಣವನ್ನ ಮಾಡ್ತಾರೆ, ರಾಜ್ಯವನ್ನ ಆಳ್ತಾರೆ. ಒಬ್ಬರನ್ನ ನೋಡಿದ್ರೆ ಒಬ್ಬರಿಗಾಗಲ್ಲ, ಸಹವರ್ತಿಗಳಿಗೂ ಕೂಡ ಹಾಗಲ್ಲ. ಇದೆಲ್ಲವೂ ಕೂಡ ಏನಾಗತ್ತೆ, ಪ್ರಜೆಗಳಿಗೆ ನಾನಾ ರೀತಿಯ ತೊಂದರೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ನಮ್ಮ ವರ್ಷದಲ್ಲಿ ದೇಶದ ರಾಜರುಗಳು ಪರಸ್ಪರ ವೈರತ್ವವನ್ನ ತೋರಿಸ್ತಾರೆ. ಮೇಘಗಳು ಗಾಳಿಯಿಂದ ಚದುರಿಸಲ್ಪಟ್ಟು ಸಾಧಾರಣವಾಗಿರ್ತಕ್ಕಂಥ ಮಳೆ ಆಗತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಹಳಷ್ಟು ಜನ ಏನ್ ಹೇಳ್ತಾರೆ, ಅಯ್ಯೋ ಹಿಮಪಾತ ಆಗತ್ತೆ, ಅದಾಗತ್ತೆ, ಇದಾಗತ್ತೆ, ಇಂಡಿಯಾ ಭೂಮಿ ತೇಲ್ಕೊಂಡು ಸಮುದ್ರದಲ್ಲಿ ಹೊಟ್ಟೋಗುತ್ತೆ. ಖಂಡಿತವಾಗಿ ಈ ವರ್ಷ ಅದೆಲ್ಲವೂ ಕೂಡ ಆಗಲ್ಲ. ಪೈರುಗಳು ಚೆನ್ನಾಗಿ ಬೆಳೆಯುತ್ತೆ. ಮೇಘಗಳು ಬರ್ತಕ್ಕಂಥ ಮೇಘಗಳು ಸರಿಯಾಗಿ ಬಂದರೆ ಪೂರ್ಣ ಜಲಾವೃತ. ಆದರೆ ಮಳೆಯ ಯೋಗ ತುಂಬಾ ಚೆನ್ನಾಗಿದೆ, ಫಸಲು ಚೆನ್ನಾಗಿ ಬರುತ್ತೆ, ಪೈರುಗಳು ಚೆನ್ನಾಗಿ ಬರುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಸಕಾಲಕ್ಕೆ ನಮಗೆ ಮಳೆ ಅಂತಕ್ಕಂಥದ್ದಾಗತ್ತೆ. ಕುಷ್ಕಿ ಧಾನ್ಯಗಳು ಮತ್ತೆ ತೆನೆಯುಳ್ಳ ಧಾನ್ಯಗಳು ಕೆಂಪು ಭೂಮಿಯಿಂದ ಚೆನ್ನಾಗಿ ಫಲಿಸುತ್ತೆ. ಕೆಂಪು ಭೂಮಿಯಲ್ಲಿ ಬರ್ತಕ್ಕಂಥ ಧಾನ್ಯಗಳೇನಿದೆಯೋ ಆ ಧಾನ್ಯಗಳು ತುಂಬಾ ಚೆನ್ನಾಗಿ ನಮಗೆ ಫಲಿಸ್ತಕ್ಕಂಥ ಒಂದು ವರ್ಷವಾಗತ್ತೆ. ಪದಾರ್ಥಗಳಿಗೆ ಬೆಲೆ ಹೆಚ್ಚಾಗತ್ತೆ. ಈಗಾಗಲೇ ತತ್ತರಿಸ್ತಾ ಇದ್ದೀವಿ. 1 ಕೆಜಿ ತೊಗರಿ ಬೆಳೆಯನ್ನು ತಗೊಳ್ಳಿಕ್ಕೆ 150-160 ರೂಪಾಯಿ ಕೊಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇನ್ನು ಮುಂದಕ್ಕೆ ಕೂಡ ಅದೇ ಆಗತ್ತೆ. ಅದರಲ್ಲೂ ಈ ಪದಾರ್ಥಗಳ ಬೆಲೆ ಅಂದ್ರೆ ಉಪಯೋಗಕ್ಕೆ ಮಾಡ್ತಕ್ಕಂಥ ಪದಾರ್ಥಗಳ ಬೆಲೆ ಹೆಚ್ಚಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಮತ್ತೆ ಚಿನ್ನ ಮತ್ತು ಶ್ರೀಗಂಧ, ಕರ್ಪೂರ, ಬೆಳ್ಳಿ ಇವು ಬಹಳಷ್ಟು ದುರ್ಬಲವಾಗತ್ತೆ. ಅಂದ್ರೆ ದುಡ್ಡು ಕೊಟ್ರು ಚಿನ್ನ ಸಿಗಲ್ಲ ಅಂತ ಪರಿಸ್ಥಿತಿ ಆಗೋಗುತ್ತೆ. ಯೋಚನೆಯನ್ನ ಮಾಡಿ. ಅಂದ್ರೆ ಶ್ರೀಗಂಧದ ಎಣ್ಣೆ ಪ್ಯೂರ್ ಇವತ್ತೂ ಕೂಡ ದುಡ್ಡು ಕೊಟ್ರೆ ಸಿಗಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗತ್ತೆ. ಹುಡುಕೊಂಡು ಹೋಗ್ತಾರೆ ಶ್ರೀಗಂಧ ಎಣ್ಣೆಗೆ, ಹೌದಲ್ವಾ? ಚಿನ್ನ, ಬೆಳ್ಳಿ ಬಹಳಷ್ಟು ಈ ಮಕರ ಸಂಕ್ರಾಂತಿಯ ಫಲವನ್ನ ನಾವು ನೋಡಿದಾಗ ಬಹಳಷ್ಟು ದುಬಾರಿ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸೀಸ, ಕಬ್ಬಿಣ, ತಾಮ್ರ ಇವು ಸಮೃದ್ಧಿಯಾಗಿ ನಮ್ಮ ಭೂಮಿಯಲ್ಲಿ ದೊರಕತಕ್ಕಂಥ ಯೋಗವೂ ಕೂಡ ಕಂಡು ಬರುತ್ತೆ. ಜೊತೆಗೆ ಹಸುಗಳು ಅನಾರೋಗ್ಯದಿಂದಲೂ ಮೇವಿನ ಕೊರತೆಯಿಂದಲೂ ಹಾಲನ್ನ ಸ್ವಲ್ಪ ಕೊಡುತ್ತೆ. ನೋಡಿ, ಎಲ್ಲಿ ಗೋ ಸಂರಕ್ಷಣೆ ಅಂತಕ್ಕಂಥದ್ದು ಕಮ್ಮಿ ಆಗುತ್ತೋ ಅಲ್ಲಿ ರೋಗ ರುಜಿನಗಳು ಅಂತಕ್ಕಂಥದ್ದಾಗತ್ತೆ. ಅದರಲ್ಲೂ ದ್ವಾದಶ ರಾಶಿಗಳ ಮೇಲೆ ಬಹಳಷ್ಟು ಎಫೆಕ್ಟ್ ಅಂತಕ್ಕಂಥದ್ದಾಗತ್ತೆ, ಫಲ ಅಂತಕ್ಕಂಥದ್ದಾಗತ್ತೆ. ಮೇಷವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸಾಧ್ಯತೆ ಇದೆ. ಆರೋಗ್ಯದ ಕಡೆ ಗಮನವನ್ನ ಹರಿಸಿ. ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ನೆಗ್ಲೆಕ್ಟ್ ಮಾಡಬೇಡಿ. ಇನ್ನು ವೃಷಭ ತುಲಾ ರಾಶಿಯವರಿಗೆ ಶರೀರದಲ್ಲಿ ಆಯಾಸ, ಅವರಿಗೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಚಂಚಲತೆ ಅಂತಕ್ಕಂಥದ್ದು ಸೃಷ್ಟಿಯಾಗತ್ತೆ ಸಂಕ್ರಾಂತಿಯ ಫಲ. ಇನ್ನು ಮಿಥುನ ಕನ್ಯಾ ರಾಶಿಯವರನ್ನ ನಾವು ನೋಡಿದಾಗ ಈ ಮಿಥುನ ಕನ್ಯಾ ರಾಶಿಯವರಿಗೆ ಸಾಲವನ್ನ ಹೆಚ್ಚಾಗಿ ಮಾಡ್ಲಿಕ್ಕೆ ಮುಂದೆ ಹಾಕ್ತಕ್ಕಂಥ ಒಂದು ಈ ಸಂಕ್ರಾಂತಿ ಫಲ ಹೇಳುತ್ತೆ. ಕಟಕ ರಾಶಿಯವರಿಗೆ ಮಾತೃ ಆರೈಕೆಗೋಸ್ಕರ ಬಹಳಷ್ಟು ಕಷ್ಟಪಡಬೇಕಾಗತ್ತೆ. ಸಿಂಹ ರಾಶಿಯವರು
ಬರೀ ಬಡ್ಡಿಯನ್ನ ಕಟ್ಟಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಮನಕ್ಲೇಶ, ಮನಸ್ಸನ್ನ ಕೆಡಿಸ್ಕೋಬೇಕಾಗತ್ತೆ. ದಾಂಪತ್ಯದಲ್ಲಿ ಅನ್ಯೂನ್ಯತೆ ಕೊರತೆ ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಕುಟುಂಬದಲ್ಲಿ ನ್ಯೂನ್ಯತೆ ಅಂತಕ್ಕಂಥದ್ದು ಉತ್ಪತ್ತಿಯಾಗತ್ತೆ. ಅನ್ಯೂನ್ಯತೆ ಹೋಗಿ ನೀವು ಸ್ವಲ್ಪ ನ್ಯೂನ್ಯತೆ ಅಂತಕ್ಕಂಥದ್ದು ಖರ್ಚಿಗೆ ಕಡಿವಾಣ ಹಾಕ್ಲಿಕ್ಕೆ ಮುಂದಾಗ್ತಕ್ಕಂಥ ಸಾಧ್ಯತೆ ಇದೆ. ಜೊತೆಗೆ ಈ ಒಂದು ಧನುರ್ಮೀನಕ್ಕೆ ಬಹಳಷ್ಟು ಧನ ಲಾಭಗಳು ಬರುತ್ತೆ. ಇಲ್ಲಿ ಹೇಳ್ತಾ ಇದೆ ಸಂಕ್ರಾಂತಿಯ ಫಲ, ಧನುರ್ಮೀನಕ್ಕೆ ಬಹಳಷ್ಟು ಧನ ಲಾಭಗಳು ಬರುತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳನ್ನು ನೋಡ್ತೀರಾ. ಯಾವುದೇ ರೀತಿಯ ಸಮಸ್ಯೆ ಅಂತಕ್ಕಂಥದ್ದಾಗಲ್ಲ. ಆದರೆ ನಾನು ಅಂತಕ್ಕಂಥದ್ದೇನಿದೆಯೋ ಅದರಿಂದ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅಹಮ್ಮನ್ನ ಬಿಟ್ಟರೆ ಅರಿಷಡ್ ವರ್ಗಗಳನ್ನ ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಕಾಮ, ಕ್ರೋಧ, ಮದ, ಮತ್ಸರ್ಯ ಇವೆಲ್ಲವನ್ನು ಕೂಡ. ಆದರೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೇಕು. ಅನ್ನಕ್ಕೆ ತುಪ್ಪ 1 ಚಮಚ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. 1 ಸೌಟ ಹಾಕೊಂಡ್ರೆ ಏನಾಗುತ್ತೆ ಗೊತ್ತಲ್ವಾ? ಬಾತ್ರೂಮಲ್ಲಿ ಕುತ್ಕೋಬೇಕಾಗತ್ತೆ. ಎಚ್ಚರಿಕೆ ಇರಲಿ. ಅಂದ್ರೆ ಇನ್ನು ಮಕರ ಕುಂಭಗಳಿಗೆ, ಈ ಮಕರ ಕುಂಭಗಳಿಗೆ ಸಂಕ್ರಾಂತಿ ಫಲ ಏನ್ ಹೇಳುತ್ತೆ ಅಂದ್ರೆ 50 ಭಾಗ ಅನುಕೂಲಗಳು, 50 ಭಾಗ ಅನಾನುಕೂಲಗಳು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ಮಕರ ಸಂಕ್ರಾಂತಿಯ ಫಲವನ್ನ ನಾನು ನಿಮಗೆ ಹೇಳಿದ್ದೇನೆ. ಆದ್ರೆ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು ವ್ಯಾಧಿಗಳು ಉತ್ಪತ್ತಿಯಾಗತ್ತೆ. ಬಿಸಿಲಿನಿಂದ, ಮಳೆಯಿಂದ, ಚಳಿಯಿಂದ ಈ 2026 ಸಂಕ್ರಾಂತಿ ಫಲ ಹೇಳ್ತಾ ಇದೆ. ಔಷಧಿ ಇಲ್ಲದ ವ್ಯಾಧಿಗಳು ಉತ್ಪತ್ತಿಯಾಗತ್ತೆ ಅಂತ ಹೇಳ್ತಾ ಇದೆ ಪಂಚಾಂಗ. ಎಚ್ಚರಿಕೆಯನ್ನು ವಹಿಸ್ತಕ್ಕಂತಹ ಕೆಲಸವನ್ನು ಮಾಡಿ. ನಿಮಗೆಲ್ಲರಿಗೂ ಕೂಡ ಆ ಸಂಕ್ರಾಂತಿ ದೇವತೆಯ ಅನುಗ್ರಹ ಪ್ರಾಪ್ತಿಯಾಗಲಿ, ಇಷ್ಟಕಾಮ್ಯಾರ್ಥ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಸಂಕ್ರಾಂತಿ ದೇವತೆಯನ್ನ ನಾನು ಕೂಡ ಪ್ರಾರ್ಥನೆ ಮಾಡಿ